Everyone, this is Kiran S, Assistant Professor of Management, Department of Management. I welcome you all to the 9th session of Income Tax Management, 5th semester BBA, Mysore University. Today we are going to discuss in this particular session about problems and incidents of tax. Recap of previous session. We learned in the previous session about meaning of residence, determination of residential status, a relationship between residential status and tax liability. Learning objectives. In this particular session we are going to learn the tax liability, how we are going to calculate whether it is going to be taxable or not based on the residential status. Session outcomes. Learners will understand the incidence of tax based on residential status. So here you should be capable of understanding or determining whether a particular status attracts income tax or the tax in a different situation based on the situations. So yeah, let us see the problems. Okay, so actually you can expect this type of question in the exam, in the coming semester exam, maybe in section B or section C. Okay, it's a long question which carries for more marks. Okay, particulars of income received are deemed to be received in India. So ಯಾರಿಗೆಲ್ಲ ಟ್ಯಾಕ್ಸ್ ಆಗುತ್ತೆ? ಇನ್ಕಮ್ ರಿಸೀವ್ಡ್ ಆರ್ ಡೀಮ್ ಟು ಬಿ ರಿಸೀವ್ಡ್ ಇನ್ ಇಂಡಿಯಾ. ಓಕೆ, ರೆಸಿಡೆಂಟ್ಗಾಗುತ್ತೆ, ನಾನ್ ರೆಸಿಡೆಂಟ್ಗೂ ಆಗುತ್ತೆ, ಮತ್ತು ರೆಸಿಡೆಂಟ್ ನಾಟ್ ಆರ್ಡಿನರಿಲಿ ರೆಸಿಡೆಂಟ್ 3 ಜನಕ್ಕೂ ಟ್ಯಾಕ್ಸ್ ಆಗುತ್ತೆ. ನಾನು ಮೊದಲೇ ಹೇಳಿದ್ದೀನಿ, ಈ ಒಂದು ಸಿಚುವೇಷನಲ್ಲಿ ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ, ಡೀಮ್ ಟು ಬಿ ರಿಸೀವ್ಡ್ ಇನ್ ಇಂಡಿಯಾ, ಅದು ಇಂಡಿಯನ್ ಸೋರ್ಸ್ ಆಗುತ್ತೆ. ಯಾವಾಗ ಇನ್ಕಮು ಇಂಡಿಯಾದಲ್ಲಿ ರಿಸೀವ್ ಆಗಿರುತ್ತೋ ಆವಾಗ ರೆಸಿಡೆಂಟ್ಗೂ ಟ್ಯಾಕ್ಸೇಬಲ್ ಆಗುತ್ತೆ. ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ಗೆ ಅವ್ರಿಗೂ ಟ್ಯಾಕ್ಸ್ ಆಗುತ್ತೆ, ನಾನ್ ರೆಸಿಡೆಂಟ್ಗೂ ಟ್ಯಾಕ್ಸ್. ಇನ್ಕಮ್ ಅಕ್ರೂ ಆರ್ ಅರೈಸಸ್ ಆರ್ ಡೀಮ್ ಟು ಅಕ್ರೂ ಆರ್ ಅರೈಸಸ್ ಇನ್ ಇಂಡಿಯಾ. ಸೊ ಇಂಡಿಯಾ ಬಿಟ್ಟಲ್ಲ, ಇಂಡಿಯಾದಲ್ಲಿ ಏನಾದರೂ ಇನ್ಕಮ್ ಅರ್ನ್ ಆಗಿದ್ರೆ ಅಥವಾ ಅಕ್ರೂ ಆಗಿದ್ರೆ ಆವಾಗಲೂ ಕೂಡ ರೆಸಿಡೆಂಟ್ಗೂ ಟ್ಯಾಕ್ಸ್ ಬರುತ್ತೆ. ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿಲಿ ರೆಸಿಡೆಂಟ್ ಅವ್ರಿಗೂ ಟ್ಯಾಕ್ಸ್ ಆಗುತ್ತೆ, ನಾನ್ ರೆಸಿಡೆಂಟ್ಗೂ ಟ್ಯಾಕ್ಸ್ ಆಗುತ್ತೆ. ನೆಕ್ಸ್ಟು, ಇನ್ಕಮ್ ಅಕ್ರೂ ಆರ್ ಅರೈಸಸ್ ಆರ್ ಡೀಮ್ ಟು ಅಕ್ರೂ ಆರ್ ಅರೈಸಸ್ ಔಟ್ಸೈಡ್ ಇಂಡಿಯಾ ಬಟ್ ಫಸ್ಟ್ ರಿಸಿಪ್ಟ್ ಇನ್ ಇಂಡಿಯಾ. ಸೊ ಇದರ ಅರ್ಥ ಏನು? ಇನ್ಕಮ್ ಇಂಡಿಯಾದಲ್ಲೂ ಅರ್ನ್ ಆಗ್ತಾಯಿಲ್ಲ, ಇನ್ಕಮ್ ಇಂಡಿಯಾದಲ್ಲೂ ರಿಸೀವ್ ಆಗ್ತಿಲ್ಲ, ಎರಡೂ ಕೂಡ ಬೇರೆ ಕಂಟ್ರೀಸಲ್ಲಿ ಆಗ್ತಿದೆ. ಇನ್ಕಮ್ ಅಕ್ರೂ ಆರ್ ಅರೈಸಸ್ ಆರ್ ಡೀಮ್ ಟು ಅಕ್ರೂ ಆರ್ ಅರೈಸಸ್ ಔಟ್ಸೈಡ್ ಇಂಡಿಯಾ ಬಟ್ ಫಸ್ಟ್ ರಿಸಿಪ್ಟ್ ಇನ್ ಇಂಡಿಯಾ. ಓಕೆ, ಅಂದರೆ ಇಂಡಿಯಾ ಬಿಟ್ಟು ಬೇರೆ ದೇಶದಲ್ಲಿ ಇನ್ಕಮ್ ಅರ್ನ್ ಆಗಿದೆ ಅಂದರೆ ಅಕ್ರೂ ಆಗಿದೆ, ಬಟ್ ರಿಸೀವ್ ಆಗಿರೋದು ಇಂಡಿಯಾದಲ್ಲಿ, ಆವಾಗ 3 ಜನಕ್ಕೂ ಟ್ಯಾಕ್ಸ್ ಆಗುತ್ತೆ. ನಾನು ಹೇಳಿದ್ದೀನಿ, ಇಂಡಿಯಾದಲ್ಲಿ ಅಕ್ರೂ ಆಗಿರ್ಬೋದು, ಇಂಡಿಯಾದಲ್ಲಿ ರಿಸೀವ್ ಆಗಿರ್ಬೋದು, ಆ ಸಿಚುವೇಷನಲ್ಲಿ 3 ಜನಕ್ಕೂ ಟ್ಯಾಕ್ಸ್ ಬರುತ್ತೆ. ಟ್ಯಾಕ್ಸೆಬಲ್ ಇನ್ ಇಂಡಿಯಾ, ಅಗೈನ್ ಟ್ಯಾಕ್ಸೆಬಲ್ ಇನ್ ಇಂಡಿಯಾ, ಟ್ಯಾಕ್ಸೆಬಲ್ ಇನ್ ಇಂಡಿಯಾ. ನೆಕ್ಸ್ಟ್, ಇನ್ಕಮ್ accrue or arises or deemed to accrue or arises outside India but first receipt outside India. ಓಕೆ, ಸೊ ಒಂದು ಸಿಚುವೇಶನ್ ಫುಲ್ಫಿಲ್ ಆದರೆ ಸಾಕು, ಇಂಡಿಯಾದಲ್ಲಿ ಅಕ್ರೂ ಆಗಿದೆ, ಇನ್ಕಮ್ ಅಕ್ರೂ ಆರ್ ಅರೈಸಸ್ ಆರ್ ಡೀಮ್ ಟು ಅಕ್ರೂ ಅರೈಸಸ್ ಔಟ್ಸೈಡ್ ಇಂಡಿಯಾ. ಸೊ ಔಟ್ಸೈಡ್ ಇಂಡಿಯಾದಲ್ಲಿ ಅದು ಅಕ್ರೂ ಆಗಿದೆ, ಬಟ್ ಫಸ್ಟ್ ರಿಸಿಪ್ಟ್ ಔಟ್ಸೈಡ್ ಇಂಡಿಯಾ. ಸೊ ಈ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ನೀವು ಗಮನಿಸಿದ್ರೆ ತುಂಬ ಸಿಂಪಲ್, ಇಷ್ಟೊಂದು ಕಾಂಪ್ಲಿಕೇಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಂಡಿಯಾ ಬಿಟ್ಟು ಬೇರೆ ದೇಶದಲ್ಲಿ ಅಕ್ರೂ ಆಗಿದೆ, ಬೇರೆ ದೇಶದಲ್ಲಿ ಇನ್ಕಮ್ ರಿಸೀವ್ ಆಗಿದೆ. ಓಕೆ, ಸೊ ಆ ಸಿಚುವೇಷನಲ್ಲಿ ರೆಸಿಡೆಂಟಿಗೆ ಮಾತ್ರ ಟ್ಯಾಕ್ಸ್ ಬರುತ್ತೆ, ರೆಸಿಡೆಂಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ಗೆ ನಾಟ್ ಟ್ಯಾಕ್ಸೆಬಲ್ ಇನ್ ಇಂಡಿಯಾ, ನಾನ್ ರೆಸಿಡೆಂಟ್ಗೂ ಟ್ಯಾಕ್ಸ್ ಬರೋಲ್ಲ. ಓಕೆನಾ? ಒಂದು ಇಂಡಿಯಾದಲ್ಲಿ ಅಕ್ರೂ ಆಗಿರಬೇಕು ಅಥವಾ ಇಂಡಿಯಾದಲ್ಲಿ ರಿಸೀವ್ ಆಗಿರಬೇಕು. ಈ ಸಿಚುವೇಷನಲ್ಲಿ 3 ಜನಕ್ಕೂ ಟ್ಯಾಕ್ಸು, ರೆಸಿಡೆಂಟು, ನಾಟ್ ಆರ್ಡಿನರಿ ರೆಸಿಡೆಂಟು, ನಾನ್ ರೆಸಿಡೆಂಟು. ಓಕೆ, ಯಾವಾಗ ಇನ್ಕಮ್ಮು ಅರ್ನ್ ಮಾಡಿರೋದು ಬೇರೆ ದೇಶದಲ್ಲಿ ಅಥವಾ ಅಕ್ರೂ ಆಗಿರೋದು ಬೇರೆ ದೇಶದಲ್ಲಿ, ರಿಸೀವ್ ಆಗಿರೋದು ಬೇರೆ ದೇಶದಲ್ಲಿ, ಇಂಡಿಯಾದಲ್ಲಿ ಎರಡೂ ಆಗಿಲ್ವೋ ಆವಾಗ ರೆಸಿಡೆಂಟಿಗೆ ಮಾತ್ರ ಟ್ಯಾಕ್ಸ್ ಬರುತ್ತೆ. ರೆಸಿಡೆಂಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ಗೂ ಟ್ಯಾಕ್ಸ್ ಬರೋಲ್ಲ, ಮತ್ತು ನಾನ್ ರೆಸಿಡೆಂಟ್ಗೂ ಕೂಡ ಟ್ಯಾಕ್ಸ್ ಬರೋಲ್ಲ. ನೆಕ್ಸ್ಟ್ ಸಿಚುವೇಶನ್, ಇನ್ಕಮ್ ಅಕ್ರೂ ಆರ್ ಅರೈಸಸ್ ಆರ್ ಡೀಮ್ ಟು ಅಕ್ರೂ ಆರ್ ಅರೈಸಸ್ ಔಟ್ಸೈಡ್ ಇಂಡಿಯಾ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ ಕಂಟ್ರೋಲ್ಡ್ ಇನ್ ಆರ್ ಫ್ರಮ್ ಇಂಡಿಯಾ. ಸೊ ಇದರಲ್ಲಿ ನಾನು ಮೊದಲೇ ಹೇಳಿದೆ, ಇದು ಬೇರೆ ಸಿಚುವೇಶನ್ನು.
ಬಿಸ್ನೆಸ್ಸನ್ನು ಒಂದು ಮೆನ್ಷನ್ ಮಾಡ್ದೇನೆ, ವೆನ್ ದ ಇನ್ಕಮ್ ಈಸ್ ನಾಟ್ ಫ್ರಮ್ ದ ಬಿಸ್ನೆಸ್, ಇನ್ಕಮ್ ಈಸ್ ಗೋಯಿಂಗ್ ಟು ಬಿ ಅಕ್ರೂಡ್ ಇನ್ ಇಂಡಿಯಾ ಆ್ಯಂಡ್ ಇನ್ಕಮ್ ಈಸ್ ಗೋಯಿಂಗ್ ಟು ಬಿ ಅಕ್ರೂಡ್ ಇನ್ ಇಂಡಿಯಾ ಆ್ಯಸ್ ವೆಲ್ ಆಸ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ. ಅರ್ಥ ಆಗ್ತಿದೆ ಅಲ್ವಾ? ಅಂದರೆ ಇಂಡಿಯಾ ಬಿಟ್ಟು ಔಟ್ಸೈಡಲ್ಲಿ ಇನ್ಕಮ್ ಅಕ್ರೂ ಆಗಿರುತ್ತೆ ಮತ್ತು ರಿಸೀವ್ ಕೂಡ ಬೇರೆ ದೇಶದಲ್ಲಿ ಆಗಿರುತ್ತೆ. ಆ ಸಂದರ್ಭದಲ್ಲಿ ರೆಸಿಡೆಂಟಿಗೆ ಮಾತ್ರ ಟ್ಯಾಕ್ಸ್ ಹಾಕ್ತಾರೆ. ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ಗೆ, ನಾನ್ ರೆಸಿಡೆಂಟ್ಗೆ ಟ್ಯಾಕ್ಸ್ ಹಾಕಲ್ಲ. ಇನ್ನೊಂದು ಸಿಚುವೇಷನು ಬಿಸ್ನೆಸ್ ಇನ್ಕಮ್. ಇಂಡಿಯಾ ಬಿಟ್ಟು ಬೇರೆ ದೇಶದಲ್ಲಿ ಬಿಸ್ನೆಸ್ ಸೆಟಪ್ ಇದ್ದು ಅಲ್ಲಿ ಅರ್ನ್ ಆಗಿದ್ರೆ, ಅಂದರೆ ಇಂಡಿಯಾದಲ್ಲಿ ಅರ್ನ್ ಆಗ್ತಾಯಿಲ್ಲ, ಬೇರೆ ದೇಶದಲ್ಲಿ ಬಿಸ್ನೆಸ್ಸಿಂದ ಇನ್ಕಮ್ ಬರ್ತಾಯಿದೆ, ರಿಸೀವ್ ಕೂಡ ಬೇರೆ ದೇಶದಲ್ಲಿ ಆಗ್ತಾಯಿದೆ. ಬಿಸ್ನೆಸ್ ಇನ್ಕಮ್ಮು ಇಂಡಿಯಾ ಬಿಟ್ಟು ಬೇರೆ ದೇಶದಲ್ಲಿ ಅಕ್ರೂ ಆಗ್ತಾಯಿದೆ, ರಿಸೀವ್ ಆಗ್ತಾ ಇರೋದು ಬೇರೆ ದೇಶದಲ್ಲಿ. ಬಟ್ ಆ ಬಿಸ್ನೆಸ್ಸು ಇಂಡಿಯಾದಲ್ಲಿ ಕಂಟ್ರೋಲ್ ಆಗ್ತಾಯಿದ್ರೆ ರೆಸಿಡೆಂಟ್ಗೂ ಕೂಡ ಟ್ಯಾಕ್ಸ್ ಬರುತ್ತೆ. ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿಲಿ ರೆಸಿಡೆಂಟ್, ಅವನಿಗೂ ಕೂಡ ಟ್ಯಾಕ್ಸ್ ಬರುತ್ತೆ. ನಾನ್ ರೆಸಿಡೆಂಟ್ಗೆ ಟ್ಯಾಕ್ಸ್ ಬರಲ್ಲ. ಓಕೆನಾ? ಕಂಪ್ಯೂಟೇಷನ್ ಆಫ್ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಬೇಸ್ಡ್ ಆನ್ ರೆಸಿಡೆನ್ಷಿಯಲ್ ಸ್ಟೇಟಸ್. MCQ ಕ್ವೆಶನ್ಸ್. ಇಯರ್ ಇನ್ ವಿಚ್ ಇನ್ಕಮ್ ಇಸ್ ಟ್ಯಾಕ್ಸಬಲ್ ಇಸ್ ನೋನ್ ಆಸ್, ಟ್ಯಾಕ್ಸಬಲ್ ಆಗಿರೋದು ಅಸೆಸ್ಮೆಂಟ್ ಇಯರ್, ಬಿ ಬರುತ್ತೆ. ಓಕೆ. ನೆಕ್ಸ್ಟು, ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ ವೆದರ್ ಅಕ್ರೂಡ್ ಇನ್ ಇಂಡಿಯಾ ಆರ್ ಔಟ್ಸೈಡ್ ಇಂಡಿಯಾ, ದ ಟ್ಯಾಕ್ಸ್ ಇನ್ಸಿಡೆನ್ಸ್ ಇನ್ ಕೇಸ್ ಆಫ್ ನಾನ್ ರೆಸಿಡೆಂಟ್ ಇಸ್ taxable as per slabs, exempted from slab, partly exempted, none of the above. Of course it is taxable as per slab. Income deemed to be received in India whether accrued in India or outside India, the tax incidence in case of resident. So the income deemed to be received ಅಂದರೆ ಮುಗ್ದೋಯ್ತು, ಎಲ್ರಿಗೂ ಕೂಡ ಟ್ಯಾಕ್ಸ್ ಆಗುತ್ತೆ. ಸೊ ಎ ಬರುತ್ತೆ, taxable as per slabs. Next, the income received and accrued outside India from a business controlled or profession set up in India, the tax incidence in case of resident is, so residentಗೆ ಇದು taxable ಆಗುತ್ತೆ. So the income received and accrued outside India from a business, the income received and accrued outside India from a business controlled or profession set up in India, the tax incidence in case of non-resident is taxable, not taxable, partly taxable, none of the above. Of course it is B, not taxable. Okay, ಯಾರಿಗೆ ಬಟ್ ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ಗೂ ಟ್ಯಾಕ್ಸು, ರೆಸಿಡೆಂಟ್ಗೂ ಟ್ಯಾಕ್ಸು. ಓಕೆ, ಯಾವಾಗ ಬಿಸ್ನೆಸ್ ಇನ್ಕಮು ಬೇರೆ ದೇಶದಿಂದ ಅಕ್ರೂ ಆಗಿ ಬೇರೆ ದೇಶದಲ್ಲಿ ರಿಸೀವ್ ಆಗಿರುತ್ತೆ, ಬಟ್ ಕಂಟ್ರೋಲು ಇಂಡಿಯಾದಲ್ಲಿ ಇದ್ದರೆ ಯಾರಿಗೆ, ಮೊದಲನೇ ಅವನು ರೆಸಿಡೆಂಟು, ಎರಡನೇದು ರೆಸಿಡೆಂಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಟ್ಯಾಕ್ಸು, ಬಟ್ ಇಲ್ಲಿ ನಾನ್ ರೆಸಿಡೆಂಟ್ಗೆ ಟ್ಯಾಕ್ಸ್ ಹಾಕಲ್ಲ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.